ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರೆಯೋದನ್ನು ಮರೆಯಬೇಡಿ ಸ್ನೇಹಿತರೆ. ಸೊ ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸ ಆಯಿತು, ಜೊತೆಗೆ ಇವತ್ತೊಂದು ಬಾಡಿ ವಾಶ್ದು ಒಂದು ವಿಡಿಯೋಸ್ನ ತೊಗೊಂಡಿದ್ದೀನಿ. ತುಂಬ ಹೆಲ್ಪ್ ಆಗುತ್ತೆ ಅದರಿಂದ. ನಿಮಗೆ ಇವಾಗ ಬೇಸಿಗೆ ಇರೋದ್ರಿಂದ ಟ್ಯಾನ್ ಎಲ್ಲ ತುಂಬಾ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಅದು. ಸೊ ಹಂಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಕೊಂಡು ಬಂದ್ಬಿಡಿ, ಆಮೇಲೆ ಮಾತಾಡೋಣ, ಓಕೆನಾ? ಜನಾರ್ದನ ವಾಸುದೇವ ಲಕ್ಷ್ಮೀ ನೃಸಿಂಹ ಮಮ ದೇವಿ ಕರಾವಲಂಬಂ. ಶನಿವಾರದ ಬ್ಲಾಗ್ ಒಂಚೂರು ಶೇರ್ ಮಾಡ್ತಾ ಇದ್ದೀನಿ, ಹಾಗೆ ನೋಡ್ಕೊಂಡು ಬಂದ್ಬಿಡಿ ರ್ಯಾಂಡಮ್ ಆಗಿ. ಸೊ ಏನು ಅಂದರೆ ಒಂದು ಚಿಕ್ಕದ ರಂಗೋಲಿ ಹಾಕಿದ್ದೀನಿ ಶನಿವಾರದ ಪೂಜೆಗೆ. ಗೊತ್ತಲ್ಲ ಶನಿವಾರ ಅಂತಂದರೆ ನಮ್ಮ ವಾರ ಹೇಗಿರುತ್ತೆ ಅಂತ ಆಲ್ರೆಡಿ ನೀವು ಹಳೆ ಬ್ಲಾಗ್ಗಳಲ್ಲಿ ನೋಡ್ತಾನೆ ಬರ್ತಾ ಇದ್ದೀರಾ. ಸೊ ಹಾಗಾಗಿ ನಾನೇನು ಡೀಟೇಲಾಗಿ ಶೇರ್ ಮಾಡಿಲ್ಲ. ಸೊ ಶನಿವಾರದ ಬ್ಲಾಗ್ ಸ್ವಲ್ಪ ಸ್ನೇಹಿತರೆ, ಟೈಮ್ ಎಷ್ಟು ಗೊತ್ತಾ? ಇವತ್ತು ಶನಿವಾರ ಸಂಜೆ ಆಲೇನೆ. ಸೊ ಯಾಕೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಒಂದೇ ಸಮ ಬೋರು. ಸೊ ಹಂಗಾಗಿ ನಾನು ಬ್ಲಾಗೇ ಮಾಡ್ಕೊಂಡಿಲ್ಲ ಇವತ್ತಂತೂ. ಬೆಳಗ್ಗೆ ಒಂದು ಸ್ವಲ್ಪ ದೇವ್ರ ಪೂಜೆದು ಒಂದು ಸ್ವಲ್ಪ ಬ್ಲಾಗ್ ಮಾಡಿಕೊಂಡೆ. ಸೊ ನೋಡಿ ಹೆಂಗೆ ನೀನು ಒಡ್ಡಿ ಥರ ಒಂದು ಕಿವಿಗೆ ಓಲೆ ಅದು ಇದು ಏನು ಇಟ್ಕೊಂಡಿಲ್ಲ, ಸುಮ್ಮನಾಗ್ಬಿಟ್ಟು ತಲೆನೂ ಹಚ್ಕೊಂಡಿಲ್ಲ. ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಂಡಿರೋಳು. ಸೊ ಮೋಟ್ರ್ ಹಾಕಿದ್ದೀನಿ, ಅದ್ರದ್ದೇ ಸೌಂಡು. ಸೊ ಇವಾಗ ಗಿಡಕ್ಕೆಲ್ಲ ನೀರು ಹಾಕಿ ಸ್ವಲ್ಪ ಹೊತ್ತು ಮಲಗಿದ್ದೆ. ಬಟ್ ನಿದ್ದೆ ಅಂತೂ ನನಗೆ ಗೊತ್ತಿಲ್ಲ ಅದು ಯಾಕೆ ಹಿಂಗೆ ಅಂತ. ನಿದ್ದೆ ಅಂತೂ ಬರೋದೇ ಇಲ್ಲ ಸ್ನೇಹಿತರೆ ನನಗಂತೂ. ಮಧ್ಯಾಹ್ನದ ಹೊತ್ತು ಇನ್ನು ಸಂಜೆ ರಾತ್ರಿ ಮಲಗದೆ 11-11:30 ಹಿಂಗೆ. ಯಾಕೋ ಲೈಟಾಗಿ ತಲೆನೋವ್ತಿದೆ. ಇವಾಗ ಸ್ವಲ್ಪ ಗಿಡಗಳಿಗೆ ನೀರು ಹಾಕಿ, ನಾಳೆ ತಂಗಿಯವ್ರ ಮನೇಲಿ ಹಬ್ಬ ಇದೆ, ಬಿಸಿಲು, ಯಾರು ಹೋಗ್ತಾರಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ ದೀಪಾವಳಿಗೆ. ನೋಡೋಣ, ಕಾರು ಒಂಚೂರು ಹಂಗೆ ಒರೆಸೋಣ ಅಂತ ಬಂದೆ. ತುಂಬ ದಿನ ಆಗಿತ್ತು ಕಾರು ಒರೆಸಿ. ತುಂಬ ಯಾಕೋ ಬೇಜಾರು ಇವತ್ತು ಬೆಳಗ್ಗೆಯಿಂದ ಬೋರು. ಅದಕ್ಕೆ ಸ್ವಲ್ಪ ಸುಮ್ಮನೆ ಒದ್ದಾಡೋದು, ನಿದ್ದೆ ಬರಲ್ಲ ಏನಿಲ್ಲ ಸೆಕೆಗೆ. ನೀರು ಬಿಟ್ಟಿದ್ರು, ಅಲ್ಲೂ ನೀರು ಬಿಟ್ಟಿದ್ರು, ಇಲ್ಲೂ ನೀರು ಬಿಟ್ಟಿದ್ರು. ಅದಕ್ಕೆ ಸ್ವಲ್ಪ ನೀರೆಲ್ಲ ಎತ್ತಿ ಈಗ ಒಂದು ಸ್ವಲ್ಪ ಆಗಲೂ ಕ್ಲೀನ್ ಮಾಡಿಬಿಟ್ಟು ಹೋಗೋಣ, ನಾಳೆ ಲೇಟಾಗಿದ್ದರೂ ನಡೆಯುತ್ತೆ ಅಂತ. ಇನ್ನು ತಂಗಿಯವ್ರ ಮನೇಲಿ ನಾನ್ ವೆಜ್ಜು. ಸೊ ಸಂಕಷ್ಟಿ ದಿವಸ ನಾನು ತಿನ್ನಲ್ಲ, ಸುಮ್ಮನೆ ಹೋಗಿ ಬರ್ತೀನಿ. ಮನೆಯವರು ಮಕ್ಕಳು ಊಟ ಮಾಡ್ಕೊಳ್ತಾರೆ. ಸೊ ಹೆಂಗೆ ಅಂದರೆ ಸಂಕಷ್ಟಿಲಿ ಒಂದು ಸಲ ನಾವು ನಡೆಸ್ತೀವೋ ಬಿಡ್ತೀವೋ. ಸಂಕಷ್ಟಿಲಿ ನಾವು ನಾನ್ ವೆಜ್ ಬಿಟ್ಟ ಮೇಲೆ ಸಂಕಷ್ಟಿ ನಡೆಸ್ತಾ ಇದ್ದೀವಿ, ಅದು ಪೂಜೆ ಮಾಡಿ ಬಿಡಿ. ಆದರೆ ಮಟನ್ನು ನಾನ್ ವೆಜ್ ಎಲ್ಲ ಮುಟ್ಟಬಾರ್ದು. ಸೊ ನಾವಿರೋವರೆಗೂ. ಸೊ ನಂದೇನೋ ಅದೇ ಸಂಕಲ್ಪ. ಸೊ ನಾಳೆ ನಾನು ತಿನ್ನಕ್ಕೆ ಹೋಗಲ್ಲ, ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಬಿಸಿಲಿದೆ, ಹೆಂಗೆ ಹೋಗೋದು ಏನೋ ಗೊತ್ತಿಲ್ಲ. ಇನ್ನು ಶ್ವೇತಾ ಅವ್ರ ಶಾಪಲ್ಲಿ ಬಟ್ಟೆಗಳು ತೊಗೊಂಬಂದಿದ್ದು ವೀಡಿಯೋ ನೆನ್ನೆ ಹಾಕಿದ್ದೀನಿ, ಜಾನ್ವಿ ಬ್ರ್ಯಾಂಡು, ನೋಡ್ಕೊಂಬನ್ನಿ. ಇನ್ನೂ ಮುಂದೆ ಒಳ್ಳೊಳ್ಳೆ ಕಲೆಕ್ಷನ್ ಬರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆದವು ಜಾನ್ವಿ ಬ್ರ್ಯಾಂಡವು ಬಟ್ಟೆ, ತುಂಬ ಕ್ವಾಲಿಟಿ ಚೆನ್ನಾಗಿದೆ. ನಾನು ಒಂದು ಸೆಟ್ ತೊಗೊಂಬಂದೆ. ಸೊ ನಾಳೆ ಹಾಕ್ಕೋತೀನಿ, ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಇನ್ನು ಸಂಜೆ ಹೇಗೂ ಕಾರೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ. ರೋಹಿತ್ ಜಿಮ್ಗೆ ಹೋಗಿದ್ದಾನೆ. ಸೊ ಇವಾಗ ಟೆಸ್ಟ್ಗಳೆಲ್ಲ ಇರೋದ್ರಿಂದ ರೋಹಿತ್ ಇಲ್ಲೇ ಇದ್ದಾನೆ, ಯಾಕೆಂದರೆ ಟೆಸ್ಟ್ ಅಷ್ಟೇ ಅಟೆಂಡ್ ಮಾಡಿ ಬರ್ತಾ ಇದ್ದಾನೆ. ಸುಮಾರಷ್ಟು ಜನ ಕೇಳ್ತಾ ಇರ್ತೀರ ರೋಹಿತ್ ಏನು ಓದ್ತಾ ಇದ್ದಾನೆ ಅಂತ. ಸೊ ಮುಂದೆ ಹೇಳ್ತೀನಿ, ಯಾಕೆ ಅಂತಂದರೆ ಸುಮಾರಷ್ಟು ಬ್ಲಾಗಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಹಾಗೆ ಕಾರೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನೀರು ಬಿಟ್ಟಿದ್ರಲ್ವ. ಸೊ ಹಾಗೆ ಒಂದು ಸಲ ನೀರೆಲ್ಲ ಹೊಡೆದ್ಬಿಟ್ಟು ಕಾರ್ಗೆ. ಸೊ ಅಂತ ಏನು ಧೂಳಾಗಿರಲ್ಲ, ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀವಿ. ಸೊ ನಾನು ಕಾರ್ನ ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು. ರೋಹಿತ್ ಇನ್ನೀಗಿದ್ರು ನಾಳೆ ಬೆಳಗ್ಗೆ ಅವ್ನು ಟೆಸ್ಟ್ಗಳಿದ್ದಾವೆ, ಕಾರ್ ಒರೆಸ್ತಾನೋ ಇಲ್ವೋ ಅಂತ ನಾನೇ ಸುಮ್ಮನೆ ಸಿಂಪಲಾಗಿ ಹಂಗೆ ಒರೆಸ್ತಾ ಇದ್ದೀನಿ. ಸೊ ನಮ್ಮ ಕಾರ್ ಯಾವಾಗಲೂ ನೀಟಾಗೇ ಇರುತ್ತೆ, ಮನೆ ಹೇಗಿರುತ್ತೋ ಹಾಗೆ ಕಾರು ಕೂಡ ತುಂಬಾ ನೀಟಾಗಿರುತ್ತೆ. ಸೊ ಒಂದು ಸಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಕಾಂಪೌಂಡೆಲ್ಲ ಒರೆಸಿ ಕ್ಲೀನ್ ಮಾಡಿ ಅದು ಆಮೇಲೆ ದೇವ್ರ ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ. ಸೊ ನೋಡಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಕಾರ್ನ. ಮೊದಲಿದ್ದಿದ್ದು ಕಾರೂ ಅಷ್ಟೇ ಇದಕ್ಕಿಂತ ನೀಟಾಗಿ ಇಟ್ಟಿದ್ದೆ. ನಿಜವಾಗ್ಲೂ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೆ ನಮ್ಮ ಕಾರ್ನ ಅಂತಂದರೆ.
ಹೆಣ್ಮಕ್ಳು ಕೈಗೆ ಸಿಕ್ಕಿದ್ರೆ ಕೇಳಬೇಕಾ? ಏಕೆಂತಂದರೆ ಹೆಣ್ಮಕ್ಳು ಮನೆಯೇ ಅಷ್ಟು ಕ್ಲೀನಾಗಿ ಗುಡಿಸಿ ಒರೆಸಿ ಇಟ್ಕೋತಾರೆ. ಅಂಥದ್ರಲ್ಲಿ ಕಾರ್ ಸಿಕ್ಕಿದ್ರೆ ಕಾರು ಅಷ್ಟೇ ಪಳ 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 ಅಂತ ಇರಬೇಕು. ನನಗೆಲ್ಲಾದರೂ ಕಾರು ಹೊರಟ್ವಿ ಅಂದರೆ ಈ ಧೂಳಾಗಿದ್ರೆ ತುಂಬಾ ಬೇಜಾರಾಗುತ್ತೆ. ಸೊ ಸುಜಿತ್ ನೋಡಿ ಅವನು ಕಾರ್ ತೊಳೆಯೋಕ್ಕೆ ಬಂದಿದ್ದಾನೆ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಬೆಟ್ಟದ ನೆಲ್ಲಿಕಾಯ್ದು ಟೂಮ್ಸ್ ಮಾಡಿದ್ದೆ ಇಷ್ಟು ದಿನ. ಇವಾಗ ಬೀಟ್ರೋಟು ಸೇರಿಸಿ ಇರಲಿ ಡಿಫ್ರೆಂಟಾಗೆ ಅಂತ ಈ ಥರ ಟೂಮ್ ಮಾಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ, ಬೀಟ್ರೋಟು, ಸ್ವಲ್ಪ ಕರಿಬೇವು. ನೋಡಿ ಸಂಡೇ ಅಲ್ವಾ, ಸ್ವಲ್ಪ ಏನೇನೆಲ್ಲ ನೆನೆ ಹಾಕಿದ್ದೀನಿ ಅಂತ ನೋಡಿ. ರಾತ್ರಿ ನೆನೆಸಿಟ್ಟೋಗಿದ್ದೆ ಚಿಯಾ ಸೀಡ್ಸು. ಮತ್ತು ಇದೇನು ಗೊತ್ತಾ, ಗೋಂದು. ಈ ಬಿಸಿಲಿಗೆ ತುಂಬಾ ಒಳ್ಳೆಯದು. ಹೀಟ್ ಅಂತಾರಲ್ಲ ಅಂಥವ್ರಿಗೆ ಸಖತ್ತು ತಂಪಾಗುತ್ತೆ ಇದು. ನಾನು ಹಾಕಿರೋದು ಎಷ್ಟು ಗೊತ್ತಾ, ಇಷ್ಟು ಹಾಕಿದ್ದೀನಿ. ಅದೆಷ್ಟೊಂದು ಗೋಂದಾಗಿದೆ ನೋಡಿ, ಪಲ್ಪ್ ಥರ. ಬಟ್ ದೇಹಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ತಂಪಾಗುತ್ತೆ ಮೇಯ್ನ್ ಹೀಟ್ ಇರೋರಿಗೆ. ಅದಕ್ಕೋಸ್ಕರ ನಾನು ಒಂದಷ್ಟು ಮಡ್ಕೊಂಡೋದೀನಿ ಮನೆಯಲ್ಲಿ. ನೋಡಿ ಎಷ್ಟು ಗೊತ್ತಾ, ಒಂದು 4 ಕಾಳಷ್ಟು ಹಾಕಿದ್ದೆ, ಒಂದು ಬೌಲ್ ಆಗಿದೆ. ನಮ್ಮ ಮನೆಯವ್ರಿಗೂ ಕೊಡ್ತೀನಿ ಇದು ನಾನು. ಇನ್ನು ನೋಡಿ ಚಿಯಾ ಸೀಡ್ಸು. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದ್ದೆ. ಅದು ಚಿಯಾ ಸೀಡ್ಸು ನೋಡಿ. ನೀವು ಕಪ್ಪಗಿದ್ದೀರಾ, ಸ್ವಲ್ಪ ಕಲರ್ ಬರಬೇಕು ಅಂತ ಅನ್ನೋರು ABC ಜ್ಯೂಸನ್ನ ಕಂಪಲ್ಸರಿ ಕುಡೀರಿ. ನಿಜ ಸಖತ್ ಕಲರ್ ಬರ್ತೀರಾ. ನೋಡಿ ಇದು ಮೆಂತ್ಯ ಪ್ಯಾಕ್ ಹಾಕಲಿಕ್ಕೆ. ಸೊ 3 ದಿವಸದಿಂದ ನಂದು ವರ್ಕೌಟು ನಿಲ್ಲಿಸ್ಬಿಟ್ಟಿದ್ದೀನಿ, ಸ್ವಲ್ಪ ಹುಷಾರಿಲ್ಲ. ಅದಕ್ಕೋಸ್ಕರ ಇವತ್ತು ನೋಡಬೇಕು, ಸಾಧ್ಯ ಆದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಯಾಕೆಂದರೆ ತಂಗಿ ಮನೇಲಿ ಹಬ್ಬಕ್ಕೆ ಹೋಗುವಂಥದ್ದು ಇದೆ. ನೋಡಿದ್ರಾ, ಮೆಂತ್ಯ ತಲೆಗೆ ಹಚ್ಚೋಕ್ಕೆ ಅಂತ. ಸೊ ಬ್ಲಾಗ್ಗಳಿಗೆ ನೋಡ್ತಾ ಇರಿ, ಸುಮಾರಷ್ಟು ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಇಲ್ಲಿ ಒಂದು ಕಡೆ ಗ್ರೀನ್ ಟೀ ಕಾಯಿಸಿ ಇಟ್ಕೊಂಡಿದ್ದೀನಿ, ಆಮೇಲೆ ಕುಡಿಲಿಕ್ಕೆ ಅಂತ. ಸೊ ಇದರಿಂದ ನೀವು ಇದನ್ನು ABC ಜ್ಯೂಸ್ ಮಾಡಿಕೊಂಡು ಅದಕ್ಕೂ ಹಾಕ್ಕೊಂಡು ಕೂಡ ಕುಡಿಬೋದು, ಇಲ್ಲ ಹಾಗೆ ತಿನ್ಬೋದು. ಇದರಲ್ಲಿ ಯಾವುದೇ ಸ್ಮೆಲ್ ಇರಲ್ಲ, ಯಾವುದೇ ಕಲರ್ ಇರಲ್ಲ, ತಿನ್ನಲಿಕ್ಕೂ ಅಷ್ಟೇ ಯಾವುದೇ ಟೇಸ್ಟ್ ಕೂಡ ಇರಲ್ಲ. ಬಟ್ ದೇಹಕ್ಕೆ ತುಂಬ ಒಳ್ಳೆಯದು, ವೆಯ್ಟ್ ಲಾಸ್ ಆಗುತ್ತೆ, ಮತ್ತು ಸ್ಕಿನ್ನು ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ತೊಗೊಳೋದ್ರಿಂದ. ಆಯಿತಾ? ಬೇಕಿದ್ರೆ ಡೀಟೇಲಾಗಿ ತೋರಿಸಿ ಅಂದರೆ ತೋರಿಸ್ತೀನಿ. ಸೊ ಇವಾಗ ಇದನ್ನು ಬಿಸಿನೀರಿಗೆ ಹಾಕ್ಕೊಂಡು ಕುಡಿತೀನಿ. ಇದನ್ನು ಮನೆಯವ್ರಿಗೂ ಕೊಡ್ತೀನಿ ನಾನು. ಸಣ್ಣ ಆಗಕ್ಕಲ್ಲ, ನನಗೆ ಬಿಸಿನೀರಲ್ಲಿ ತೊಗೋತೀನಿ, ಅವರಿಗೆ ತಣ್ಣೀರಲ್ಲಿ. ಸೊ ನೋಡಿ, ಇವಾಗ 1 ಸ್ಪೂನ್ ತೊಗೋತೀನಿ ನಾನು. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಕೂಡ ಎಕ್ಸಸೈಸ್ ಸ್ಕಿಪ್ಪು. ಯಾಕೆ ಅಂತಂದರೆ ಇವತ್ತು ಸಂಕಷ್ಟಿ, ತಂಗಿ ಮನೇಲಿ ಹಬ್ಬಕ್ಕೆ ಹೋಗಬೇಕು. ಸೊ ಹಂಗಾಗಿ ಇವಾಗ ನೋಡಿ 3-4 ದಿವಸ ಎಕ್ಸಸೈಸ್ ಬಿಟ್ಬಿಟ್ಟೆ ಅಂದರೆ ಮತ್ತೆ ಮೈಕೈ ನೋವು ಸ್ಟಾರ್ಟ್ ಆಗುತ್ತೆ ಎಕ್ಸಸೈಸ್ ಮಾಡಬೇಕಾದ್ರೆ. ಏನು ಮಾಡೋದು, ಟೈಮ್ ಆಗಿಬಿಡುತ್ತೆ, ಮಧ್ಯಾಹ್ನ ಆಗೋಗ್ಬಿಡುತ್ತೆ. ಸ್ವಲ್ಪ ಸಂಕಷ್ಟಿದು ರಾಯರ ಪೂಜೆ ಥರ ಅಲ್ಲ, ಸ್ವಲ್ಪ ಪೂಜೆ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಾನು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡು ಮಾಡಲ್ಲ, ಸಿಂಪಲಾಗೇ ಮಾಡ್ತೀನಿ. ಹೂವೆಲ್ಲ ಎಷ್ಟೊಂದು ಬಿಟ್ಟಿದೆ. ಫಸ್ಟ್ ಹೂ ಬಿಡಿಸ್ಕೊಂಬರೋಣ, ಆಮೇಲೆ ತಿಂಡಿ ಮಾಡೋಣ. ಎದ್ದಿದ್ದು 6 ಗಂಟೆ. ನೋಡಿ ಬೆಳಗ್ಗೆನೆ ಮಣ್ಣಲ್ಲಿ ಆಡ್ಕೊಂಡು ಕುಂತಿದ್ದಾರೆ ಸುಜಮ್ಮ. ಗುಡ್ ಮಾರ್ನಿಂಗ್. ಮುತ್ತಿ ನೋಡು, ಸುಜಮ್ಮ ಗುಂಡು ಮರಿ ಬಾಗಿಲು ತೆಗಿಯೋಕ್ಕೆ ಕಾಯ್ತಿರುತ್ತೆ ನೋಡಿ. ಹೂವೆಲ್ಲ ಎಷ್ಟು ಚೆಂದ ಹರಳಿದ್ದಾವೆ ನೋಡಿ. ಇವಾಗ ಹೂವೆಲ್ಲ ಬಿಡಿಸ್ಕೊಂಬರೋಣ. ನೋಡಿ ಹಂಗೆ ನೋಡ್ಬಿಡಿ ಒಂದು ರೌಂಡು. ವಾ 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 ವಾ. ಇಲ್ಲೊಂದು ಗಿಡ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಎಲ್ಲದರಲ್ಲೂ 2 ಬಿಟ್ಟಿದೆ. ಭಾನುವಾರ ಮಾತ್ರ ಹೂ ಗೊತ್ತಿಲ್ಲ ನನಗೆ ಯಾಕೆ ಅಂತ ಇಷ್ಟೊಂದು ಬಿಟ್ಟಿರುತ್ತೆ. ಇದರಲ್ಲಿ ಸ್ವಲ್ಪ ಕಡಿಮೆ ಬಿಟ್ಟಿದೆ ಇವತ್ತು. ಈ ಕಲ್ಲರ್ ಅಂತೂ ಸಖತ್ ಚೆನ್ನಾಗಿದೆ, ಎಲ್ಲರೂ ಇಷ್ಟಪಟ್ಟು ಕಡ್ಡಿ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಹೂ ಬಿಡಿಸ್ಕೊಂಡು ನೋಡಿ, ನೆನ್ನೆಲ್ಲ ನೀರು ಹಾಯಿಸಿದ್ದೀನಿ ಗಿಡಗಳಿಗೆ. ಕುಹು ಕುಹು ಕುಹು. ಏನು ಮಂಗಂದಿದ್ದು? ಕುಹು ಕುಹು ಅಂದಿದ್ದೇನು? ನವಿಲ ಹೋಗಿಲ್ಲ ಅಲ್ವ ನಮ್ಮ ನವಿಲು. ಕುಹು ಕುಹು ಅನ್ನುತ್ತೆ, ಮಿಯಾವ್ ಅನ್ನುತ್ತೆ.
ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕೆ ಅಂತಂದರೆ ಎಲ್ಲ ಥರದ ವಿಡಿಯೋನೂ ಇರುತ್ತೆ. ಸೊ ಒಂದು ಬಾಡಿ ವಾಶ್ದು ಹೇಗೆ ಪ್ರಿಪೇರ್ ಮಾಡಿಕೊಡೋದು, ಮನೆಯಲ್ಲಿ ಟ್ಯಾನ್ ತೆಗಿಯೋಂಥದ್ದು, ಕೈ ಕಾಲು ಎಲ್ಲನೂ ಕೂಡ ವೈಟ್ನಿಂಗ್ ಆಗಬೇಕು ಅಂದರೆ ಇದನ್ನು ಮಸ್ಟ್ ಆ್ಯಂಡ್ ಶುಡ್ಡಾಗಿ ಯೂಸ್ ಮಾಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಈಗ ಆಯಿತು, ಹೂವು ಬಿಡಿಸ್ಕೊಂಡಿದ್ದು ಮನೆಯವ್ರಿಗೆ ಸ್ವಲ್ಪ ಎಕ್ಸಸೈಸ್ ಈಗ ಮೆಂತೆ ಪ್ಯಾಕ್ ಹಾಕುವಂಥ ಸಮಯ. ಸೊ ರೆಡಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ರುಬ್ಕೊಂಬರ್ತೀನಿ. ನನಗೆ ಜಾಸ್ತಿ ಯಾಕೆ ವೈಟ್ ಏರ್ಸ್ ಇಲ್ಲ ಅಂತಂದರೆ ನಮ್ಮ ಮೆಂತ್ಯ ಪ್ಯಾಕ್ ಹಾಕೋದ್ರಿಂದ ನನಗೆ ಅಷ್ಟೊಂದು ವೈಟ್ ಏರ್ಸ್ ಇಲ್ಲ. ಏರ್ ಫಾಲ್ ಅಂತೂ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ಸೊ ಒಂದೇ ಒಂದು ಕೂದಲು ಕೂಡ ಉದುರಲ್ಲ, ಅಷ್ಟು ಸ್ಟಾಪ್ ಆಗಿದೆ. ಸೊ ಆಮ್ಲ ಜ್ಯೂಸ್ ಕುಡಿಯೋದ್ರಿಂದ, ಪಾಲಕ್ ಸ್ಮೂದಿ ಕುಡಿಯೋದ್ರಿಂದ. ಇವಾಗ ಕಟ್ ಮಾಡಿಸಿದೆ, ಮೊನ್ನೆ ಒಂದು ವಾರ ಆಯಿತು ಕಟ್ ಮಾಡಿಸಿ ಅನ್ಸುತ್ತೆ. ಮೆಂತ್ಯ ಪ್ಯಾಕ್ ತರ್ತೀನಿ ರೀ. ಮೆಂತ್ಯ, ಮೊಸರು, ಅದರ ಜೊತೆಗೆ ದಾಸವಾಳದ ಎಲೆ, ಏನು ಬೇಕಾದ್ರೂ ಹಾಕೋಬೋದು. ಮೆಂತ್ಯ ಮೇನ್ ಇಂಗ್ರೀಡಿಯೆಂಟ್ಸು ಕೂದಲು ಕಪ್ಪಾಗೋದಕ್ಕೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗೋಕ್ಕೆ. ಕೆಲವ್ರು ಕೇಳ್ತೀರಾ ಹೇರು ಕೇರ್ ಬಗ್ಗೆ ತೋರಿಸ್ತೀನಿ ಅಂತ. ಸೊ ನನಗೆ ಹೇಳಬೇಕು ಅಂದರೆ ಹೇರು ಸ್ಟಾಪ್ ಆಗಿದೆ, ಹೇರ್ ಫಾಲ್. ಸೊ ಅದೇ ಖುಷಿ. ಇಲ್ಲ ಅಂದರೆ ಮನೆ ತುಂಬ ಕೂದಲಾಗ್ತಿತ್ತು. ಇದಕ್ಕೆ ನಾನು ಟೀ ಕಾಕ್ಷನ್ ಹಾಕಿದ್ದೀನಿ, ಸ್ವಲ್ಪ ಮೊಸರು ಹಾಕಿದ್ದೀನಿ. ಮೂಗು ಹಿಡ್ದುಬಿಟ್ಟಿದೆ ನೆಗಡಿಗೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸುಜಿತ್ಗೆ ಸ್ನಾನಕ್ಕೆ ಕರ್ಕೊಂಡೋಗ್ಬೇಕು. ಅದಕ್ಕೆ ಮುಂಚೆ ಸ್ನಾನಕ್ಕೆ ಕರ್ಕೊಂಡೋಗ್ಬೇಕು. ಅದಕ್ಕೆ ಮುಂಚೆ ನಿಮ್ಗೊಂದು ಬಾಡಿ ವಾಶ್ ತೋರಿಸ್ತೀನಿ, ಅಥವಾ ಸ್ಕ್ರಬ್ ಅಂತ ಹೇಳಿದ್ನಲ್ಲ, ಬನ್ನಿ ರೆಡಿ ಮಾಡ್ಕೊಳ್ಳೋಣ. ಹೆಂಗೆ ಮಾಡೋದನ್ನ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಬಾಡಿಗೆ ಅಷ್ಟೇ, ಅಂದರೆ ಕೈ ಕಾಲು ಬಾಡಿಗೆ ಸ್ಕ್ರಬ್ ಮಾಡ್ಕೊಬೋದು, ಇಡೀ ಓಲ್ ಬಾಡಿಗೆ ಸ್ಕ್ರಬ್ ಮಾಡ್ಕೊಬೋದು. ಸೊ ಫೇಸಿಗಲ್ಲ ಇದು, ಅದಕ್ಕೆನಾ. ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಒಂದು 15 ದಿವಸ ವಾಶ್ರೂಮಲ್ಲಿ ಇಟ್ಕೊಂಡು ಸ್ನಾನಕ್ಕೆ ಹೋದಾಗ ಸ್ಕ್ರಬ್ ಮಾಡಿ, ದಿನ ಸ್ಕ್ರಬ್ ಮಾಡಿ ಸ್ನಾನ ಮಾಡೋದ್ರಿಂದ ಕೈ ಕಾಲೆಲ್ಲವೂ ಕೂಡ ಫುಲ್ ಬ್ರೈಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದೂವರೆ ಸ್ಪೂನಷ್ಟು ಸಕ್ಕರೆ ನೋಡಿ, ಹನಿ ಹಾಕ್ಕೊಳ್ಳಿ, 1-2-3 ಸ್ಪೂನ್ ಹನಿ. ಸೊ ಇದು ನಿಮಗೆ ಯಾವುದೇ ಕೆಮಿಕಲ್ ಇರಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ನೋಡಿ, ಒಂದು ಸ್ಪೂನಷ್ಟು ಕೋಕೋನಟ್ ಆಯಿಲು ನೆಲಕ್ಕೋಯ್ತು. ಸೊ ಆಲಿವ್ ಆಯಿಲ್ ಇಲ್ಲ ಅಂತಂದರೆ ಕೋಕೋನಟ್ ಆಯಿಲ್ ಒಂದೇ ಆಗುತ್ತೆ. ಸೊ ನೋಡಿ, ಇದು ಆಲಿವ್ ಆಯಿಲ್. ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ಲು, ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಯಾವುದಾದ್ರೂ ಒಂದು ಬಾಡಿ ವಾಶ್ ಬೇಕೇ ಬೇಕು, ಆಯಿತಾ. ಅದಿಲ್ದಲೇ ಮಾಡೋಕ್ಕಾಗಲ್ಲ. ಸೊ ಮಾಡ್ಕೊಂಡು ನೋಡಿ, ನಿಮಗೇ ನಿಜವಾಗ್ಲೂ ಇನ್ಸ್ಟೆಂಟ್ ರಿಸಲ್ಟ್ ಸಿಗುತ್ತೆ ಇದರಲ್ಲಿ. ಇದನ್ನು ನೀವು ಮಿಕ್ಸ್ ಮಾಡಿ ವಾಶ್ರೂಮಲ್ಲಿ ಒಂದು ವಾರ 15 ದಿವಸ ಇಟ್ಕೋಬೋದು. ಇದೇನು ಕೆಡಲ್ಲ ನಿಮಗೆ, ಆಯಿಲ್ ಹಾಕಿರೋದ್ರಿಂದ. ಸೊ ಸ್ಕ್ರಬ್ ಮಾಡಿಕೊಂಡು ಇದು ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಲಕ್ಸ್ ಅವ್ರದ್ದು ಬಾಡಿ ವಾಶ್ ತೊಗೊಂಡಿದ್ದೀನಿ. ಸೊ ನೀವು ಯಾವುದಾದ್ರೂ ತೊಗೋಬೋದು. ಸ್ಕ್ರಬ್ ಮಾಡ್ಕೊಳ್ಳೋದಷ್ಟೇ ಇದು. ಇದಕ್ಕೆ ನೀರು ಹಾಕಬಾರ್ದು ಮೇಯ್ನ್, ಆಯಿತಾ. ಇದನ್ನು ಒಂದು ಡಬ್ಬಿಗೆ ಹಾಕಿ ಇಟ್ಕೊಳ್ಳಿ ನೀವು. ಬ್ಯೂಟಿ ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ, ಅಥವಾ ಹೇರ್ ಕೇರು ಎಲ್ಲದ್ರ ಬಗ್ಗೆನೂ ಹೇಳ್ತಾ ಇರ್ತೀನಿ. ಇದನ್ನು ಫಾಲೋ ಮಾಡಿದಾಗ, ನನ್ನ ಚಾನಲ್ ಫಾಲೋ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ಒಂದು ಸ್ವಲ್ಪ ಬಾಡಿ ವಾಶ್ ಹಾಕ್ಕೊಳ್ಳೋಣ. ಇದರಲ್ಲಿ ಯಾವುದೋ ಒಂದು ಐಟಮ್ಸ್ ಇಲ್ಲ ಅಂತ ಸ್ಕಿಪ್ ಮಾಡಬೇಡಿ. ಒಂದು ಇಲ್ಲದಿದ್ರೂ ಪರವಾಗಿಲ್ಲ, ಮಿಕ್ಕಿದ್ದೆಲ್ಲ ಹಾಕ್ಕೊಂಡು ನೀಟಾಗಿ ಈ ಥರ ರೆಡಿ ಮಾಡ್ಕೊಳ್ಳಿ, ಆಯಿತಾ. ಇದನ್ನು ಬಾಡಿಗೆ ಸ್ಕ್ರಬ್ ಮಾಡ್ಕೋಬೇಕು ನೀವು. ಸ್ನಾನಕ್ಕೆ ಹೋಗ್ಬೇಕಾದ್ರೆ ಸ್ಕ್ರಬ್ ಮಾಡಿಕೊಂಡು, ಈಗ ನೀವು ಏನು ಸೋಪೆಲ್ಲ ಯೂಸ್ ಮಾಡಿ ಸ್ನಾನ ಮಾಡ್ತೀರಲ್ಲ, ಅದ್ರ ಬದಲು ಇದನ್ನು ನೋಡಿ ಈ ಥರ ಮಾಡ್ಕೊಳ್ಳಿ, ಆಯಿತಾ.
ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳೋಣ. ಇದೇನು ಕೆಡಲ್ಲ ಸ್ನೇಹಿತರೆ, ಯಾಕೆ ಅಂತಂದರೆ ಇದಕ್ಕೆ ನಾನು ನೀರು ಯೂಸ್ ಮಾಡಿಲ್ಲ ನೋಡಿ, ಹಂಗಾಗಿ ನೀವು ಈ ಬಾಡಿ ವಾಶ್ನ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ. ಓಕೆನಾ? ಈ ಥರ ರೆಡಿ ಆಯಿತು. ಇದೊಂದಿದ್ದರೆ ನಿಮಗೆ ಈ ಕೈ ಕಾಲು ಟ್ಯಾನ್ ಆಗಿರೋದು, ಆಮೇಲೆ ಬಿಸಿಲಿಗೆಲ್ಲ ಈ ಈ ಪೋರ್ಷನ್ ಒಂದು ಕಲರು, ಈ ಪೋರ್ಷನ್ ಒಂದು ಕಲರು, ಹಿಂಗೆಲ್ಲ ಆಗಿರುತ್ತೆ ನೋಡಿ, ಅದೆಲ್ಲ ರಿಮೂವ್ ಆಗುತ್ತೆ. ಆದರೆ ನಿಮಗೆ ಒಂದೇ ದಿವಸಕ್ಕೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ರೆಗ್ಯುಲರಾಗಿ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನಿಮಗೆ, ಆಯಿತಾ? ಸೊ ನೋಡಿ, ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ನಿಮಗೆ. ಸೊ ನಾನು ಯೂಸ್ ಮಾಡೋದನ್ನೆಲ್ಲನೂ ಒಂದೊಂದು ದಿವಸ ಒಂದೊಂದು ತೋರಿಸ್ತಾ ಹೋಗ್ತೀನಿ, ಆಯಿತಾ? ನೋಡಿ, ಇದು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕಿ ಇಟ್ಕೊತೀನಿ ವಾಶ್ರೂಮ್ಗೆಲ್ಲ. ಅದಕ್ಕೆ ಇದನ್ನು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಳ್ಳಿ, ಏನೂ ಆಗೋದಿಲ್ಲ. ಸೊ ಪ್ರತಿದಿನ ನೀವು ಸೋಪು ಬಾಡಿ ವಾಶ್ನ ಹೇಗೆ ಬಳಸ್ತೀರೋ, ಕೈಕಾಲು ತೊಳೆಯೋದಕ್ಕೆ ಅಥವಾ ಸ್ನಾನ ಮಾಡಬೇಕಾದ್ರೆ ಕೈಕಾಲು ವಾಶ್ ಮಾಡೋದಕ್ಕೆ ಬಳಸಿ. ತುಂಬಾ ಚೆನ್ನಾಗಿ ನೀವು ಬಳಸ್ತಾ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ಸ್ಕಿನ್ ಅಂತೂ ಕೈ ಕಾಲು ತುಂಬ ಸಾಫ್ಟ್ ಆಗುತ್ತೆ. ನಿಜ, ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಒಳ್ಳೆ ರೆಮಿಡಿ ಹೇಳ್ಕೊಟ್ಟಿದ್ದೀರಾ ಶ್ವೇತಾ ಅವರೇ, ತುಂಬ ಯೂಸ್ ಆಯಿತು ಅಂತ. ಬಟ್ ಇದನ್ನು ಫೇಸಿಗೆ ಬಳಸಬೇಡಿ. ನೋಡಿ, ಈ ಥರ ಕೈಗೆ ನಾನು ಮಿಕ್ಕಿದ್ದನ್ನು ಹಾಕಿ ರಬ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಗಟ್ಟಿಗೆ ಮಾಡ್ಕೊಬೇಡಿ, ಸ್ವಲ್ಪ ತೆಳುವಾಗಿರಲಿ. ಸೊ ಇದನ್ನು ಬನ್ನಿ ಇಲ್ಲಿ ಸಿಂಕ್ ಹತ್ರ ಹೋಗಿ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಇನ್ಸ್ಟೆಂಟಾಗಿ ಹೇಗೆ ರಿಸಲ್ಟ್ ಕೊಡುತ್ತೆ ಅಂತ. ತುಂಬಾ ಯೂಸ್ ಆಗುತ್ತೆ. ಮತ್ತು ನೀವು ಬಾಡಿ ಫುಲ್ ಅಪ್ಲೈ ಮಾಡ್ಬೋದು, ಆಯಿತಾ? ಕುತ್ತಿಗೆ ಭಾಗ, ಅಂಡರ್ ಆರ್ಮ್ಸ್ ಎಲ್ಲ ಕಪ್ಪಾಗಿದ್ದರೆ ಅಥವಾ ಕುತ್ತಿಗೆ ಭಾಗ ಕಪ್ಪಾಗಿದ್ದರೆ ಇದನ್ನು ಯೂಸ್ ಮಾಡ್ತಾ ನಿಮಗೆ ವೈಟ್ನಿಂಗ್ ಆಗುತ್ತೆ, ಕೈ ಕಾಲು ಎಲ್ಲನೂ ಕೂಡ. ನೋಡಿ, ಈ ಥರ ವಾಶ್ ಆಗುತ್ತೆ. ಸ್ನೇಹಿತರೆ, ಫ್ರೆಶ್ ಅಪ್ ಆಗಿ ಬಂದಾಯಿತು, ಸ್ನಾನ ಮುಗೀತು, ದೇವ್ರ ಪೂಜೆ ಮಾಡಬೇಕು. ನೋಡಿ, ದೇವ್ರ ಪೂಜೆ ಮಾಡಿ, ಯಪ್ಪ ನೆಗಡಿ ಕಮ್ಮಿ ಆಗಿಲ್ಲ. ಹಾಳಾಗಿರೋ ಜೆಲ್ಲೊಂದು ಹಚ್ಕೊಂಡು ಬಟ್ಟೆ ಇಟ್ಕೊಂಡಿದ್ದೀನಿ. ನಿಂಗೂ ರೆಡಿ ಆಗಬೇಕಲ್ವಾ ತಂಗಿಯವ್ರ ಮನೆಗೆ ಹೋಗೋಕ್ಕೆ. ಸೊ ಫ್ರೆಶ್ ಅಪ್ ಆಯಿತು, ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗುವ. ಸ್ನೇಹಿತರೆ, ಗರ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನೀರು ಹಾಕಿ 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 ಗಣೇಶನ ಪೂಜೆಗೆ ಅಂತಲೇ ಹಿಂಗೆ ಬೆಳೆಸ್ಬಿಟ್ಟಿದ್ದೀನಿ ನಾನು ಗರ್ಕೆನ. ಇದ್ರ ದಿವಸ ಸಂಕಷ್ಟ ದಿವಸ ಆ್ಯಕ್ಚುಲಿ ನಾನು ಅನ್ನ ತಿನ್ನಲ್ಲ. ಸೊ ಇವಾಗ ನಮ್ಮ ತಂಗಿ ಮನೆಗೆ ಹಬ್ಬಕ್ಕೆ ಹೋಗಬೇಕು, ಸ್ವೀಟ್ ಮಾಡಿರ್ತೀನಿ ಅಥವಾ ಅನ್ನ ಸಾಂಬಾರು ಮಾಡಿರ್ತೀನಿ ಬಾ ಅಂತ ಹೇಳಿದ್ಲು. ಬಟ್ ನಾನು ಅನ್ನನೂ ತಿನ್ನಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇದು ಗರ್ಕೆ ಗಣಪಂಗೆ ಯಾಕೆ ಹಂಗಿರ್ತಿರೋ ತಲೆ ಮೇಲೆ? ಮತ್ತೆ ಗಣಪನ್ ಗರ್ಕೆ ಅಂದ್ರೆ ಇಷ್ಟ ಅಲ್ವಾ? ಗರ್ಕೆ ತಿನ್ನಲ್ಲ. ಆನೆ ತಿಂತತ್ತ. ಗಣಪಂಗೆ ಇಷ್ಟ ತಿಂತಟ್ಟೆ ಗಣಪ. ಯಾಕೆ ನಾನು ಸುತ್ತಿ ಇಕ್ತೀರಾ ಸುಮ್ಮನೆ? दीपे यारे पापानी अयो अयो चंडिया तोती नमोस्तुते चंदा तोती नमोस्तुते अलंग छोड़ ज्योति परब्रह्म दीपं मृत्यु विनाशनम दीपे हरति पापानि संध्या ज्योति नमोस्तुते ನೋಡ್ಕೊಂತಾನೆ ಇರಲ್ಲ ಮಾಮಿ ದೇವ್ರೇ. दीपे डी पापानी ನೋಡಿ 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 ಮಗಳ ನೋಡಿ ಕತಿಮರಿ ಕೊಳವ ಇದು ಅಡುಗೆ ಮನೆಗೆ ಹೋಗ ಹೋಯ್ ಅಡುಗೆ ಮನೆಗೆ ಹೋಗು ಓಡು ಓಡು ಓಡು. ಒಂದು ಯಾವ ಹೂ ಮಿಶ್ರಣ ದಾಸವಾಳ ಗಣಪತಿ 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 ನನಗೆ ನೀನೆ ಗತಿ ನಾನು ಮೂಢಮತಿ ಆಲಿಸು ಸಂಕಷ್ಟ
ಗಣಪತಿ ಹಣ್ಣಿಟ್ಟಿನಿ ಅಷ್ಟೇ ಇವತ್ತು. ಬನ್ನಿ ಗಣೇಶನ ಪೂಜೆ ಮಾಡೋಣ. ಗಣೇಶನ ಅಷ್ಟೋತ್ತರ ಹೇಳೋಣ ಮೊದಲಿಗೆ. ಓಂ ವಿನಾಯಕಾಯೇ ನಮಃ, ವಿಘ್ನರಾಜಾಯೇ ನಮಃ, ಗೌರಿಪುತ್ರಾಯೇ ನಮಃ, ಓಂ ಗಣೇಶ್ವರಾಯೇ ನಮಃ, ಸ್ಕಂದಗ್ರಜಾಯೇ ನಮಃ, ಓಂ ಪೂತಾಯೇ ನಮಃ, ಓಂ ಅವ್ಯವ್ಯಾಯೇ ನಮಃ, ಓಂ ಅಧ್ಯಕ್ಷಾಯೇ ನಮಃ, ಓಂ ದ್ವಿಜಪ್ರಿಯಾಯೇ ನಮಃ, ಓಂ ಅಗ್ನಿಗರ್ವಚ್ಚಿದೇ ನಮಃ, ಓಂ ಇಂದ್ರಾಶಿಪ್ರದಾಯೇ ನಮಃ, ಓಂ ವಾಣಿಬಲಪ್ರದಾಯೇ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯೇ ನಮಃ, ಓಂ ಸರ್ವತನಯಾಯೇ ನಮಃ, ಓಂ ಸರ್ವಪ್ರಿಯಾಯೇ ನಮಃ, ಓಂ ಸರ್ವಾತ್ಮಕಾಯೇ ನಮಃ, ಓಂ ಸೃಷ್ಟಿಕರ್ತೆ ನಮಃ, ಓಂ ದೇವಾನಿಕಾರ್ಚಿತಾಯೇ ನಮಃ, ಓಂ ಶಿವಾಯೇ ನಮಃ, ಓಂ ಶುದ್ಧಾಯೇ ನಮಃ, ಓಂ ಬುದ್ಧಿಪ್ರಿಯಾಯೇ ನಮಃ, ಓಂ ಶಾಂತಾಯೇ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯೇ ನಮಃ, ಓಂ ಮುನಿಸ್ತುತಾಯೇ ನಮಃ, ಓಂ ಬ್ರಹ್ಮಚಾರ್ಯೇ ನಮಃ, ಓಂ ಗಜಾನನಾಯೇ ನಮಃ, ಓಂ ಭಕ್ತವಿಘ್ನ ವಿನಾಶಕಾಯೇ ನಮಃ, ಓಂ ಏಕದಂತಾಯೇ ನಮಃ, ಓಂ ಚತುರ್ಬಾಹುವೇ ನಮಃ, ಓಂ ಚತುರಾಯೇ ನಮಃ, ಓಂ ಶಕ್ತಿಸಮುತಾಯೇ ನಮಃ, ಓಂ ಲಂಬೋದರಾಯೇ ನಮಃ, ಓಂ ಶುಕ್ರಕರ್ಣಾಯೇ ನಮಃ, ಓಂ ಹೇರಂಬಾಯೇ ನಮಃ, ಓಂ ಬ್ರಹ್ಮವಿತ್ತಮಾಯೇ ನಮಃ, ಓಂ ಕಾಲಾಯೇ ನಮಃ, ಓಂ ಗ್ರಹಪತಾಯೇ ನಮಃ, ಓಂ ಕಾಮಿನೇ ನಮಃ, ಓಂ ಸೋಮಸೂರ್ಯಾಗ್ನಿಲೋಚನಾಯೇ ನಮಃ, ಓಂ ಪಾಶಂಕುಶಧರಾಯೇ ನಮಃ, ಓಂ ಚಂಡಾಯೇ ನಮಃ, ಓಂ ಗುಣಾತೀತಾಯೇ ನಮಃ, ಓಂ ನಿರಂಜನಾಯೇ ನಮಃ, ಓಂ ಅಕಲ್ಮಷಾಯೇ ನಮಃ, ಓಂ ಸ್ವಯಂ ಸಿದ್ಧಾರ್ಚಿತಪ್ರದಾಯೇ ನಮಃ, ಓಂ ಬೀಜಪೂರಕಾಯೇ ನಮಃ, ಓಂ ಅವ್ಯಕ್ತಾಯೇ ನಮಃ, ಓಂ ವಾರಾಯೇ ನಮಃ, ಓಂ ವರದಾಯೇ ನಮಃ, ಓಂ ಶಾಶ್ವತ ಗಣಪತಿ ಅಷ್ಟೋತ್ತರ ಸಂಪೂರ್ಣಂ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ವಂದೇ ಸಿದ್ಧಿವಿನಾಯಕಂ ಗಜಮುಖಂ ಲಂಬೋದರಂ ಸುಂದರಂ ವಂದೇ ವಿಘ್ನಹರಂ ಮಹೇಶಪುರಂ ದೇವಂ ಗಣಾಧೀಶ್ವರಂ ವಂದೇ ಸರ್ಪವಿಭೂಷಣಂ ಸುಖಕರಂ ಶ್ರೀಸಿದ್ಧಿಬುದ್ಧಿಪ್ರಿಯಂ ವಂದೇ ಸೂಕ್ಷ್ಮಪುರಸ್ಥಿತಂ ಗಣಪತಿಂ ಇಷ್ಟಾರ್ಥಪ್ರದಂ ಗಜಾನನಂ ಭೂತಗಣಾದಿಸೇವಿತಂ ಕಪಿಶ್ವಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ. ವಕ್ರತುಂಡ ಮಹಾಕಾಯ ಸೂರ್ಯವಿಘ್ನೇಶ್ವರಾಯ ನಮಃ. ಓಂ ಶ್ರೀ ಮಹಾಗಣಪತಾಯ ನಮಃ. ಓಂ ಶ್ರೀ ಗಂ ಗಣಪತಾಯ ನಮಃ. ಓಂ ಶ್ರೀ ಈ ಕಡೆ ಬನ್ನಿ, ಈ ಮಂಗಳಾರತಿ ಮಾಡಿ. ನಾನು ಗಂಟೆ ಎಲ್ಲ ಇಟ್ಕೊಳ್ಳಿ. ಬೆಳಿಗ್ಗೆ ನಿಧಾನಕ್ಕೆ ಗಣಪತಿ ವಿಗ್ರಹಕ್ಕೆ ಬಿಡಬಹುದು. ಓಂ ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯಂ ಕಾಮಾರ್ಥ ಸಿದ್ಧಿಯೇ ಕೃಷ್ಣಪಿಂಗಾಕ್ಷಂ ಗಜವಸ್ತ್ರಂ ಚತುರ್ಥಕಂ ಲಂಬೋದರ ಪಂಚಂ ಚ ಷಟಂ ವಿಕಟಮೇವ ಸಪ್ತಂ ವಿಘ್ನರಾಜಂ ಗಣಪುಂಗಳಿಗೋ ಸಪ್ತಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಥಾಷ್ಟಮಂ ನಮೋಹಂ ಬಾಲಚಂದ್ರಂ ಚ ದಶಂ ತು ವಿನಾಯಕಂ ಎಂತು ಗಜಾನನಂ ದ್ವಾದಶೈತಾನಿ ನಮಾಮಿ ತ್ರಿಸಂಯಮ್ಯಂ ಪಠೇನರಂ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ ಪಯಂ ಅಷ್ಟಭ್ಯೋ ಬ್ರಾಹ್ಮಣಭ್ಯೋ ಚ ಲಿಖಿತಾಯಾಂ ಸಮರ್ಥಯಾಂ. ಓಂ ತಸ್ಯ ಓಂ ಜಪೇತ್ ಗಣಪತಿ ಸ್ತೋತ್ರಂ ಷಡ್ಭಿರಾಜ್ಯಂ ಫಲಂ ಲಭೇತ್ ಸಂವತ್ಸರೇಣ ಸಿದ್ಧಂ ಚ ಲಭತೆ ನಾತ್ರ ಸಂಶಯಂ. ಅಷ್ಟಭ್ಯೋ ಬ್ರಾಹ್ಮಣೇಭ್ಯೋ ಚ ಲಿಖಿತ್ವಾಯಾಂ ಸಮರ್ಥಯಾಂ ತಸ್ಯ ವಿದ್ಯ ಭವೇತ್ ಸರ್ವಗಣೇಶಸ್ಯ ಪ್ರಸಾದಕಂ. ರಾಯದೇವವೃತ್ತಕ್ಕೆ ಒಂದು ಪೂಜೆ ಮಾಡಿಬಿಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಾರಾಯಣಾಯ ವಾಸುದೇವಾಯ. ಇದು ನನ್ನ ಮಕ್ಕಳಿಗೋಸ್ಕರ ಮಾಡಿದಂತಹ ಸಂಕಲ್ಪ ಗಣಪ. ನನ್ನ ಮಕ್ಕಳಿಗೆ ಆರೋಗ್ಯ, ಆಯುಷ್, ಬುದ್ಧಿ, ವಿದ್ಯೆ, ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ ಸ್ಥಾನ ಎಲ್ಲನೂ ಕಲ್ಪಿಸಿಕೊಡಪ್ಪ ಗಣಪ. ನನ್ನಪ್ಪ
ತಂದೆ ನೀ ಸ್ನಾನ ಆಗೈತನೋ ರೋಹಿತ ಬಾಯಿಲಿ ಗಣಪನ್ ಕೈ ಮುಗಿ ಪಾಪ ಬಾಯಿಲಿ ಅಪ್ಪಂಗೆ ಮಂಗಳಾರತಿ ಕೊಟ್ಟು ಬಾ ಮಂಗಳಾರತಿ ಕೊಟ್ಟು ಬನ್ನಿ ಅಪ್ಪಂಗೆ ನಿಧಾನ ಹಿಡ್ಕೊಳ್ಳೋದು ಹಿಡ್ಕೈಲಿ ಹಿಡ್ಕೊಳ್ಳೋದು ಹುಷಾರು ಮಂಗಳಾರತಿ ಕೊಟ್ಟು ಬರ್ಬೇಕು ಆರತಿ ಕೊಟ್ಟು ಬನ್ನಿ ಅಪ್ಪಂಗೆ सूर्याय चन्द्राय मंगलाय बुधाय च गुरु शुक्र शनि बुच्च राहुवे केतुवे नमः ಇದು ಗಣಪನ ಸಂಕಷ್ಟಹರ ಚತುರ್ಥಿ ಅಂತಂದ್ರೆ ಮೇನ್ ಆಗಿ ಚಂದ್ರಂಗೂ ಕೂಡ ನಾವು ಪೂಜೆ ಮಾಡಬೇಕು ಬೇಡ ಬಿಡಮ್ಮ ಚಂದ್ರಂದು ಕೂಡ ಒಂದು ಶ್ಲೋಕನ ಹೇಳ್ಬೇಕಾಗತ್ತೆ ಅಗ್ರಹದ ಬುಕ್ ಇಟ್ಕೊಂಡಿದ್ದೀನಿ ನಾನು ಸಣ್ಣದು ಅಂಗಾರಕ ಸ್ತೋತ್ರ ಒಂದು ನೆಗಡಿ ಆಗ್ಬಿಟ್ಟಿದೆ ಬೇಡ ಲಕ್ಷ್ಮೀದವ್ರದ್ದು ಶ್ಲೋಕ ಕೇಳ್ತಾ ಇದ್ದೀರ ನೀವು ಲಕ್ಷ್ಮೀದೊಂದು ಶ್ಲೋಕ ಕೇಳ್ತಾ ಇದ್ದೀರ ನೀವು ಅಂದ್ರೆ ನಾನು ಸುಮಾರಷ್ಟು ಹೇಳ್ತೀನಿ ಲಕ್ಷ್ಮೀ ಸ್ತೋತ್ರನ ಒಂದನ್ನ ಪ್ರತಿದಿನ ಬೆಳಗ್ಗೆ ಸಂಜೆ 2 ಟೈಮು ಅಥವಾ ದಿನಕ್ಕೆ 1 ಬಾರಿನಾದ್ರೂ ಈ ಲಕ್ಷ್ಮೀ ಸ್ತೋತ್ರ ಹೇಳೋದ್ರಿಂದ ನಿಮಗೆ ಮನೆಯಲ್ಲಿ ದುಡ್ಡು ಹಣ ಕಾಸು ಒಡವೆ ಇದು ಯಾವುದಕ್ಕೂ ಕೊರತೆ ಇರಲ್ಲ ಸೊ ಯಾವ ಮುಖಾಂತರನಾರಾಗ್ಲಿ ನಿಮಗೆ ದಾರಿ ತೋರಿಸ್ತಾ ಮನೆಗೆ ದುಡ್ಡು ಬರ್ತಾ ಇರುತ್ತೆ ಮತ್ತೆ ಒಡವೆನೂ ಕೂಡ ನಿಮ್ಗೆ ಹಂಗೆ ಕೂಡ್ತಾ ಹೋಗುತ್ತೆ. ಯಾವುದದು ಶ್ಲೋಕ ಅಂತ ಅಂದ್ರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಈ ಶ್ಲೋಕನ 11 ಬಾರಿ ಅಥವಾ 21 ಬಾರಿ ನೀವು ಪೂಜೆ ಕೂತಾಗ ಲಕ್ಷ್ಮೀ ಸ್ತೋತ್ರನ ನೀವು ಇದನ್ನ 11 ಬಾರಿ ಹೇಳ್ಬೇಕು, ಇಲ್ಲಾಂದ್ರೆ 21 ಬಾರಿ ಹೇಳ್ಬೇಕು, ಪ್ರತಿದಿನ ಹೇಳ್ಬೇಕು ಆಯ್ತಾ. ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಹೇಳಿ. ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ನಾನು ಇವಾಗ 11 ಬಾರಿ ಹೇಳ್ತೀನಿ ನೋಡಿ, ಬೆರಳಿಕೆನಲ್ಲಿ ಕೌಂಟ್ ಮಾಡ್ಕೊಳ್ಳಿ. ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. 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 ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ. ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ. ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ. ಯಾಕೆ ಲಕ್ಷ್ಮೀನಾರಾಯಣ ಸ್ತೋತ್ರ ಹೇಳ್ತೀನಿ ಅಂದ್ರೆ ಗಂಡ ಬರೆದಿರ ಯಾವತ್ತು ಲಕ್ಷ್ಮಿ ಬರೋದಿಲ್ಲ. ಸೊ ನಮ್ಮನೆಗೆ ಲಕ್ಷ್ಮೀನಾರಾಯಣನೇ ಲಕ್ಷ್ಮೀ ನಾರಸಿಂಹ ಇವೆಲ್ಲ ಒಂದೇ, ದಶಾವತಾರಿ ಮಹಾವಿಷ್ಣು. ಸೊ ನಮ್ಮ ಮನೆ ದೇವರು ಮಹಾವಿಷ್ಣು ನಾರಸಿಂಹ. ಸೊ ಹಂಗಾಗಿ ನಾರಸಿಂಹನ ಪಠನೆ ಕೂಡ ನಾವು ಮಾಡಬೇಕು, ನಾರಾಯಣ ಸ್ಮರಣೆಯನ್ನು ಕೂಡ ಮಾಡಬೇಕು. ಸೊ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಶ್ಲೋಕನ ಪ್ರತಿದಿನ ನೀವು ಹೇಳೋದ್ರಿಂದ, ಸೊ ನಾನು ಇವತ್ತಿನವರೆಗೂ ಎಲ್ಲೂ ನಾನು ಈ ಶ್ಲೋಕನ ಯಾರಿಗೂ ಹೇಳ್ಕೊಟ್ಟಿಲ್ಲ, ಯಾರಿಗೂ ಶೇರ್ ಮಾಡಿಲ್ಲ. ಮೊದಲೇ ಬಾರಿ ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಇದನ್ನ ನಂಬಿಕೆಯಿಂದ ನೀವು ಪಠನೆ ಮಾಡಿ ನೋಡಿ, ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ. ದುಡ್ಡು ಹಣ ಒಡವೆ ಎಲ್ಲನೂ ಕೂಡ ದುಡಿಬೇಕು, ಅಷ್ಟರ ಶ್ಲೋಕ ಪಠನೆ ಮಾಡ್ತಿದ್ದಂಗೆ ಬರಲ್ಲ. ಸೊ ಶ್ರಮಕ್ಕೆ ತಕ್ಕನಾದಂಥ ಪ್ರತಿಫಲ ಬರೋದಕ್ಕೆ ಶುರುವಾಗತ್ತೆ. ಮತ್ತೆ ಏನು ಅಂದ್ರೆ ಪಾಸಿಟಿವ್ ವೈಬ್ಸ್ ಇದರಲ್ಲಿ ಮಹಾಲಕ್ಷ್ಮಿ ಸದಾಕಾಲ ತುಂಬಿರ್ತಾಳೆ ಮನೆಯಲ್ಲಿ. ಮತ್ತೆ ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಯಾವಾಗಲೂ ಹರಿದಾಡ್ತಾ ಇರುತ್ತೆ. ಯಾವಾಗಲೂ ಒಳ್ಳೇದನ್ನೇ ಯೋಚನೆ ಮಾಡಿ, ಒಳ್ಳೇದನ್ನೇ ಬಯಸಿ, ಒಬ್ರಿಗೆ ಒಳ್ಳೇದನ್ನ ಆಶಿಸಿ ಆಯ್ತಾ. ಸೊ ಇವಾಗ ಆಯ್ತು, ಸಂಕಷ್ಟಿ ಪೂಜೆ ಆಯ್ತು. ಸೊ ಇವಾಗ ರೆಡಿ ಆಗೋಣ, ಸಂಜೆ ಬಂದು ಮತ್ತೆ ದೀಪ ಹಚ್ಚೋದು ನೋಡಿ. ಬೆಳ್ಳಿದು ಇದೆ, ನಾನು ಹಬ್ಬಗಳಲ್ಲಿ ಮಾತ್ರ ತೆಗಿತೀನಿ. ಇವಾಗ ಹಿತ್ತಾಳ ದಿನನೇ ನಾನು ಸಂಕಷ್ಟಿಗೆ ಇದನ್ನೇ ಪೂಜೆ ಮಾಡೋ ಅಂಥದ್ದು ನೋಡಿ. ಫಲ ಇಟ್ಟಿದ್ದೀನಿ ಅಷ್ಟೇ. ಇವತ್ತು ತುಪ್ಪದ ಆರತಿ, ತುಪ್ಪದ ದೀಪ ಮಾಡಿದ್ದೀನಿ. ಸೊ ಇವತ್ತಿನ ಸಂಕಷ್ಟಿ ಪೂಜೆ ಇಷ್ಟೇನೆ. ಬ್ಲಾಗ್ಸ್ ಸೊ ಎಲ್ಲಿ ಹೊರಟಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ, ಮನೇಲಿ ಹಬ್ಬ. ಸೊ ಹಂಗಾಗಿ ಹೋಗ್ಬರೋಣ ಅಂತ ಹೊರಟಿದ್ದೀನಿ. ಬನ್ನಿ ಹೋಗ್ಬಿಟ್ಟು ಬರೋಣ, ಹೆಚ್ಚು ಮಾತಾಡೋದು ಬೇಡ, ಬ್ಲಾಗ್ಸ್ನ ನೋಡ್ಕೊಂಬನ್ನಿ. ಸೊ ಸಿಂಪಲ್ಲಾಗಿ ಮೊನ್ನೆ ಶ್ವೇತಾ ಅವ್ರ ಶಾಪಲ್ಲಿ ಪರ್ಚೇಸ್ ಮಾಡಿದಂಥ ಡ್ರೆಸ್ನ ವೇರ್ ಮಾಡಿದ್ದೀನಿ. ಕಡ ಹಾಕೊಳ್ಳೋಣ ಅಂತ ತಕ್ಕೊಂಡೆ, ಮನೆಯವ್ರ ಕೈಲಿ ಹಾಕ್ಸ್ಕೊಬೇಕಿದ್ದು, ತುಂಬ ರಫ್ ಮಾಡೋಂಗಿಲ್ಲ, ಹಾಕೊಬೇಕು. ಇವತ್ತು ಆ್ಯಕ್ಚುಲಿ ನನ್ನದೇ ಡ್ರೈವಿಂಗು, ಅಂದರೆ ರೋಹಿತ್ತು ಕಡಬು ತಕ ಓಡಿಸಿ ಆಮೇಲೆ ನನಗೆ ಕೊಡಿ ಅಂತ ಹೇಳಿದ್ದಾನೆ. ಸೊ ಹಂಗಾಗಿ ಕಡಬುವರೆಗೂ ಹೆಚ್ಚು ಬರ್ದೋಗ್ಬಿಡುತ್ತೆ ಬಿಟ್ಬಿಟ್ರೆ, ಹಂಗಾಗಿ
ನಾನೇ ಓಡಿಸೋಣ ಅಂತ ತೊಗೊತಾ ಇದ್ದೀನಿ ಕಡಬದವರೆಗೂ. ಸೊ ಆಮೇಲೆ ರೋಹಿತನೇ ಓಡಿಸ್ತಾನಂತೆ. ಸರಿ ಅಂತ ಕೊಡಪ್ಪ ಅಂತ ಇಲ್ಲಿ ನೋಡಿ ಕಾವೇರಿ ಬೇಕ್ರಿ ಕಾಣಿಸ್ತಿದ್ಯಾ. ಸೊ ಸ್ವೀಟ್ ತರಕ್ಕೆ ಹೋಗಿದ್ದಾನೆ ನೋಡಿ, ಕಾವೇರಿ ಬೇಕ್ರಿ ಹತ್ರ ರೋಹಿತು ಸ್ವೀಟ್ ತರಕ್ಕೆ ಹೋಗಿದ್ದಾನೆ. ಯಾವಾಗ ಬರ್ತಾನೆ? ಸೊ ಹಬ್ಬ ಎಲ್ಲ ಮುಗಿಸ್ಕೊಂಬಂದ್ವಿ, ಊಟ ಎಲ್ಲ ಮುಗೀತು. ಸೊ ಇವತ್ತು ಸಂಕಷ್ಟಹಾರ ಚತುರ್ಥಿ ಆಗಿರೋದ್ರಿಂದ ನಾನು ನಾನ್ ವೆಜ್ ಏನು ತಿನ್ನಲಿಲ್ಲ. ಸೊ ಅಲ್ಲಿ ಪಾಯಸ ಚಿತ್ರಾನ್ನ ಮಾಡಿದ್ದು ನಮ್ಮ ತಂಗಿ. ಸೊ ಹಂಗಾಗಿ ಊಟ ಮಾಡಿಕೊಂಡು ಬಂದ್ವಿ. ಇವರೆಲ್ಲ ರೋಹಿತ್ತು, ಸುಜಿತ್ತು ಇವರೆಲ್ಲ ಊಟ ಮಾಡಿದ್ರು, ನಮ್ಮ ಮನೆಯವರು ಎಲ್ಲ. ಸೊ ನಾನ್ ವೆಜ್ ಯಾವಾಗಲೂ ತಿನ್ನೋದಿದೆ ಇದೆ, ಬಟ್ ಸಂಕಷ್ಟಹಾರ ಚತುರ್ಥಿಗೆ ನಾವು ನಾನ್ ವೆಜ್ ಬಿಟ್ಟ ಮೇಲೆ ಪದೇ ಪದೇ ತಿನ್ನಬಾರ್ದು. ಹಾಗಾಗಿ ಸೊ ನಾನು ಬಿಟ್ಟಾಗಿಂದನೂ ನಾನ್ ವೆಜ್ಜು ತಿನ್ನೋದಿಲ್ಲ. ಬಟ್ ಇವತ್ತು ನಾನು ರೈಸ್ ಕೂಡ ತಿನ್ನೋದಿಲ್ಲ. ಬಟ್ ಏನು ಅಂತಂದರೆ ಪಾಪ ಅವರು ಚಿತ್ರಾನ್ನ ಇದನ್ನೆಲ್ಲ ಮಾಡಿದರು. ಬಟ್ ಅಲ್ಲಿ ನಾನು ಮುದ್ದೆ ಕೇಳೋಕ್ಕಾಗಲ್ಲ ನೋಡಿ, ಅಂದರೆ ಮುದ್ದೆ ಅಂತಂದರೆ ನಾನ್ ವೆಜ್ ಎಲ್ಲ ಮುಟ್ಬಿಟ್ಟಿರ್ತಾರೆ. ಹಂಗಾಗಿ ನಾನು ಇವತ್ತು ಸ್ವಲ್ಪ ಊಟ ಮಾಡಿಕೊಂಡು ಬಂದೆ. ಬಟ್ ನಾನ್ ವೆಜ್ ನಾನು ಮುಟ್ಟಿಲ್ಲ. ಆಯಿತು, ಇನ್ನು ಸಂಜೆ ಪೂಜೆ ಮಾಡಬೇಕು. ಸೊ ಇನ್ನು ಕೆಲಸ ಶುರು ಮಾಡಬೇಕು. ಸೊ ಈ ಡ್ರೆಸ್ ಅಂತೂ ನಿಮಗೆ ಗೊತ್ತೇ ಇದೆ, ಮೊನ್ನೆ ಶೇರ್ ಮಾಡಿದ್ದೆ. ಗೋಸಲ ಲೇಡೀಸ್ ಫ್ಯಾಷನ್ ಟ್ರೆಂಡ್ ಕಡೆಯಿಂದ ಬಂದಿದ್ದು, ಭಾಳ ಚೆನ್ನಾಗಿದೆ. ಜಾನ್ವಿ ಬ್ರ್ಯಾಂಡ್ದಂತೂ ಡ್ರೆಸ್ಗಳಂತೂ. ಸೊ ಇದರಲ್ಲಿ ಟೊಮೊಟೊ ರೆಡ್ ಒಂದು ತಂದುಕೊಡಿ ಅಂತ ಹೇಳಿದ್ದೀನಿ, ನೋಡೋಣ. ನೆಕ್ಸ್ಟ್ ಏನಾದರೂ ಬಂದರೆ ಖಂಡಿತ ವಿಡಿಯೋ ಮಾಡಿ ಯಾವ್ಯಾವ ಡ್ರೆಸ್ಸಸ್ ಸಿಗುತ್ತೆ ಇದರಲ್ಲಿ ಅಂತ ಖಂಡಿತ ಶೇರ್ ಮಾಡ್ತೀನಿ. ವೇಟ್ ಮಾಡ್ತಾಯಿರಿ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.